ಮೊದಲಿಂದಲೂ ಕರ್ನಾಟಕದಲ್ಲಿ ಬಹಳ ನಿರಂತರವಾಗಿ ಆಗ್ತಾ ಇರೋದೇನಪ್ಪ ಅಂದರೆ ಸೆಂಟ್ರಲ್ ರಿಕ್ರೂಟ್ಮೆಂಟ್ ಬಗ್ಗೆ ಸಾಕಷ್ಟು ಮಾತು ನಡೀತಾ ಇದೆ, ರೀಜನಲ್ ರಿಕ್ರೂಟ್ಮೆಂಟ್ ನಿಂತಿದೆ. ಈ ಸ್ಪರ್ಧಾತ್ಮಕ ಯುಗದಲ್ಲಿ ಭಾಷಾವಾರು ಗಡಿಗಳನ್ನು ಹಾಕದ ಹಾಗೇ ಭಾಷೆಗೂ ಕೂಡ ಅವರು ಗಡಿಗಳನ್ನು ಹಾಕಬೇಕು. ಸಂವಿಧಾನ ಈ ಬಗ್ಗೆ ಯೋಚನೆ ಮಾಡದೇ ಇದ್ದರೆ, ಸಂವಿಧಾನದಲ್ಲಿ ಈ ತಿದ್ದುಪಡಿಗಳನ್ನು ತರದೇ ಇದ್ದರೆ ಈ ರೀತಿಯ ಅಸಮತೋಲನತೆ ನಡೀತಾ ಇರುತ್ತೆ ಅನ್ನೋ ಮಾತನ್ನು ಹೇಳಿದ್ದೇನೆ. ಬ್ಯಾಂಕ್ ಹೊಸದೇನ್ರಿ ನಮ್ಮ ಕರ್ನಾಟಕಕ್ಕೆ. ಬ್ಯಾಂಕ್ ಶುರುವಾಗಿದೆ ಕರ್ನಾಟಕದಲ್ಲಿ, ದಕ್ಷಿಣ ಕನ್ನಡದಲ್ಲಿ ಮೊದಲ ಪ್ರೀ ಇಂಡಿಪೆಂಡೆಂಟ್ ಬ್ಯಾಂಕ್ ಶುರು ಮಾಡಿದ್ದೇ ಕರ್ನಾಟಕದವರು. ಸೊ ಅದರಿಂದ ಬ್ಯಾಂಕ್ ಈಸ್ ನಾಟ್ ದ ಕ್ರೈಟೀರಿಯಾ. ಅದರಲ್ಲಿ ವ್ಯವಹರಿಸುವ ನಂಬಿಕೆಗಳು ಭಾಳ ಮುಖ್ಯ ಅನ್ನೋದನ್ನು ಹೇಳಿದೆ. ಸರ್, ಈಗ ನೀವು ಕನ್ನಡ ಹೋರಾಟಗಾರರಾಗಿ ಒಂದು ಕಡೆ ನಾನು ಹೋರಾಟಗಾರ ಅಲ್ಲ, ಪ್ರಾಧಿಕಾರ ಅಧ್ಯಕ್ಷರಾಗಿದ್ದೀವಿ. ಕನ್ನಡದ ಬಗ್ಗೆ ನಿರಂತರವಾಗಿ ಕೆಲಸ ಮಾಡೋನು. ಈ ಹೋರಾಟಗಾರ ಅನ್ನೋ ಪದ ಬೇರೆ ಇದೆ. ಪ್ರಾಧಿಕಾರ ಅಧ್ಯಕ್ಷರಾಗಿರು ಕೂಡ ಆ ಟೈಮ್ ನಿಮ್ಮ ಒಂದು ಕಾಯ್ದೆ ಆ ಥರ ಅನುಷ್ಠಾನ ತಂದರೆ ಈ ಬಾರಿ ಅದೇ ಥರ ಆಗೋದ್ರ ಲಕ್ಷಣ ಇದೆ. ಸಮಗ್ರ ಕನ್ನಡ ಭಾಷಾ ಅಭಿವೃದ್ಧಿ ವಿಧೇಯಕ ಎರಡೂ ಸೇರಿ ಆಯೋಜನೆ ಮಾಡ್ತಾ ಇದ್ದೀರಿ. ಈಗ 69 ಕನ್ನಡ ರಾಜ್ಯೋತ್ಸವ ಹೇಗೆ ಸರ್? ನಾನು ಉದಯ್ ಕುಮಾರ್ SM ಅಂತ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಧಿಕಾರಿ ವರ್ಗದ ಸರ್ಕಲ್ ಸೆಕ್ರೆಟರಿ ಆಗಿದ್ದೀನಿ ನಾನು ಬೆಂಗಳೂರು ವೃತ್ತದಲ್ಲಿ. ಸೊ ನಮ್ಮದು ಆಲ್ ಇಂಡಿಯಾ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಆಫೀಸರ್ ಅಸೋಸಿಯೇಷನ್ ಇರೋದು ಆಲ್ ಇಂಡಿಯಾಲಿ. 46,000 ಜನ ನಮ್ಮದು ಮೆಂಬರ್ಸ್ ಇದ್ದಾರೆ ಪಂಜಾಬ್ ನ್ಯಾಷನಲ್ ಬ್ಯಾಂಕಲ್ಲಿ ಅಧಿಕಾರಿ ವರ್ಗದಲ್ಲಿ. ಈ ಒಂದು ದಿವಸ ನಾವು ಇವತ್ತು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಕನ್ನಡ ಸಂಘದ ವತಿಯಿಂದ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಧಿಕಾರಿ ವರ್ಗ ಆಮೇಲೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಕಾರ್ಮಿಕ ಸಂಘ ಇದು ಎರಡೂ ಸೇರಿ ನಾವೊಂದು ಇಲ್ಲಿ ಬೆಂಗಳೂರು ವೃತ್ತದಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಈ ದಿವಸ ನಾವು ಇದು ಮಾಡ್ತಾಯಿದ್ದೀವಿ, ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ. ಈ ಒಂದು ಸೆಲೆಬ್ರೇಷನ್ಗೋಸ್ಕರ ಪ್ರಸಿದ್ಧ ಖ್ಯಾತ ಡೈರೆಕ್ಟರ್ ಆದ ನಿರ್ದೇಶಕರಾದಂಥ ನ್ಯಾಷನಲ್ ಫಿಲ್ಮ್ ಅವಾರ್ಡ್ ವಿನ್ನರ್ ಆದಂಥ ಡಾಕ್ಟರ್ TS ನಾಗಾಭರಣ ಅವರು ಈ ದಿವಸ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು ಮುಖ್ಯ ಅತಿಥಿಯಾಗಿ. ಅದೇ ಥರ ನಮ್ಮ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಬ್ಯಾಂಗ್ಳೂರು ವೃತ್ತ ಪ್ರಮುಖರಾದ ಶ್ರೀ ರತೀಶ್ ಕುಮಾರ್ ಸಿಂಗ್ ಅವರು ಕೂಡ ಈ ಒಂದು ಕರ್ನಾಟಕ ರಾಜ್ಯೋತ್ಸವಕ್ಕೆ ಒಂದು ಅತಿಥಿಯಾಗಿ ನಮ್ಮ ಈ ಒಂದು ಆಚರಣೆಗೆ ಇವತ್ತು ಇಲ್ಲಿ ಹಾಜರಾಗಿದ್ದರು. ನಮ್ಮ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಬ್ಯಾಂಗ್ಳೂರು ಸರ್ಕಲಲ್ಲಿ 870 ಎಂಪ್ಲಾಯಿಗಳಿದ್ದಾರೆ, ಕಾರ್ಮಿಕರಿದ್ದಾರೆ. ಆ ಕಾರ್ಮಿಕರು ಆಮೇಲೆ ಅಧಿಕಾರಿ ವರ್ಗ ಎರಡು ಸೇರಿ ಒಂದು 872 ಜನ ಇದ್ದಾರೆ ಇಲ್ಲಿ ಬೆಂಗಳೂರು ವೃತ್ತದಲ್ಲಿ. ಸೊ ಈ ಒಂದು ಕಾರ್ಯಕ್ರಮವನ್ನು ಇವತ್ತೊಂದು ನಾವು ಅದ್ಧೂರಿಯಾಗಿ ಮಾಡಿದ್ದೇವೆ. ಅದಕ್ಕೆ ಎಲ್ಲ ಒಂದು ಸಹಕಾರ ಒಂದು ಎಲ್ಲ ಎಂಪ್ಲಾಯೀಸ್ ಎಲ್ಲ ವರ್ಗದಿಂದ ನಮಗೆ ಸಿಕ್ಕಿದೆ ಅಂತ ಹೇಳಿ ನಾನು ಈ ಮಾತಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ಬ್ಯಾಂಕಿಂಗ್ ವ್ಯವಹರಿಸಬೇಕಾದ್ರೆ ಕನ್ನಡಕ್ಕೆ ಆದ್ಯತೆ ಕೊಡಬೇಕು. ಹೌದು, ಅದನ್ನು ಯಾವ ರೀತಿ ನೆಕ್ಸ್ಟ್ ಇವಾಗ ನಾವು ಈ ಒಂದು PNB ಕನ್ನಡ ಸಂಘ ಒಂದು ಕೋವಿಡ್ ಆದಮೇಲೆ ಸ್ವಲ್ಪ ನಮ್ಮದು ಇದು ಒಂದು ಕೋವಿಡ್ ಆದಮೇಲೆ ಕರ್ನಾಟಕ ರಾಜ್ಯೋತ್ಸವವನ್ನು ಸೆಲೆಬ್ರೇಷನ್ ಆಚರಣೆ ಆಗಿರಲಿಲ್ಲ. ಅದೇ ನಿಟ್ಟಿನಲ್ಲಿ ನಾವೊಂದು ಅಧಿಕಾರಿ ವರ್ಗ ಆಮೇಲೆ ಕಾರ್ಮಿಕ ವರ್ಗ ಸೇರಿಕೊಂಡು ಈ ಸಲ ನಾವೊಂದು ದೃಢ ನಿಶ್ಚಯ ಇದು ತೊಗೊಂಡಿದ್ದೀವಿ. ಏನಂದರೆ ನಾವೊಂದು ಈ ಸಂಘವನ್ನು ಮುಂದೆ ಒಂದು ಬರೀ ಕರ್ನಾಟಕ ರಾಜ್ಯೋತ್ಸವ ಸೆಲೆಬ್ರೇಷನ್ ಮಾಡೋಕ್ಕೆ ಇಲ್ಲ ಆಚರಿಸೋಕ್ಕೆ ಮಾತ್ರ ಯೂಸ್ ಮಾಡೋದಿಲ್ಲ, ಇಲ್ಲ ಉಪಯೋಗಿಸೋದಿಲ್ಲ. ನಾವು ಈ ಸಂಘದ ಮೂಲಕ ನಮ್ಮ ಬೆಂಗಳೂರು ವೃತ್ತದಲ್ಲಿರುವ 92 ಶಾಖೆಗಳಲ್ಲೂ ಆಮೇಲೆ ಮತ್ತೆ ಎಲ್ಲ ಆಫೀಸಸ್ಸಲ್ಲ ಕಚೇರಿಗಳಲ್ಲೂ ನಾವು ಕನ್ನಡವನ್ನು ಬಳಸೋ ಬಗ್ಗೆ ಈ ಕನ್ನಡ ಸಂಘವನ್ನು ಮುಂದೆ ಒಂದು ಹೋಗಿ ಕೆಲಸ ಮಾಡುತ್ತೆ ಅಂಥೇಳಿ ನಾನು ಈ ವಿಷಯದಲ್ಲಿ ಈ ನಿಟ್ಟಿನಲ್ಲಿ ನಿಮಗೆ ತಿಳಿಸ್ಬೇಕಂತ ನನಗೆ ಇಚ್ಛೆ. ಈ ಕನ್ನಡ ಸಂಘ ಖಂಡಿತ ನಾವು ಈ ದಿವಸದಿಂದ ಈ ಒಂದು ಕನ್ನಡ ಸಂಘದ ಒಂದು ಹೊಸ ಕಮಿಟಿಯನ್ನು ಸ್ಟಾರ್ಟ್ ಮಾಡಿ ಅವರು ಎಲ್ಲ ಬ್ರಾಂಚಸ್ಸಲ್ಲೂ ಎಲ್ಲ ಶಾಖೆಗಳಲ್ಲೂ ಕನ್ನಡವನ್ನು ಹೇಗೆ ಬೆಳೆಸಬೇಕು, ಕನ್ನಡವನ್ನು ಹೇಗೆ ಉಳಿಸಬೇಕು ಅಂತ ಆ ಕಾರ್ಯವನ್ನು ಖಂಡಿತ ಮಾಡೇ ಮಾಡ್ತಾರೆ. ಉದಯ್ ಕುಮಾರ್ SM, ನಾನು ಆಲ್ ಇಂಡಿಯಾ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಆಫೀಸರ್ ಅಸೋಸಿಯೇಷನ್ದು ಬ್ಯಾಂಗ್ಳೂರು ಸರ್ಕಲ್ದು ಸೆಕ್ರೆಟರಿ ಆಗಿದ್ದೀನಿ. ಸರ್, ಹೊಸದಾಗಿ ನೂತನ ಪದಗ್ರಹಣ ಮಾಡಿದ್ದು ಅದ್ರ ಬಗ್ಗೆ ನಮ್ಮ ಬ್ಯಾಂಕ್ ವತಿಯಿಂದ ಏನು ಹೇಳ್ತೀವಿ? ಯಾವುದು ಇದಾಗಿದ್ದಲ್ಲ ಹೊಸದಾಗಿ ಎಲ್ಲರಿಗೂ ಒಂದು ಅಭಿನಂದನೆ. ಸೊ ನಾನು ನನ್ನ ಕಡೆಯಿಂದ ಇವಾಗ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಆಫೀಸರ್ ಅಸೋಸಿಯೇಷನ್ನಲ್ಲಿ ಸೆಂಟ್ರಲ್ ಕಮಿಟಿಯಲ್ಲಿ ಕೇಂದ್ರದ ಕಮಿಟಿಯಲ್ಲಿ ನಾನು ನೂತನವಾಗಿ ವೈಸ್ ಪ್ರೆಸಿಡೆಂಟ್ ಆಗಿ ನನ್ನನ್ನು ಇದು ಆಯ್ಸ್ಕೊಂಡಿದ್ದಾರೆ. ನನಗೆ ಆ ಒಂದು ರೆಸ್ಪಾನ್ಸಿಬಿಲಿಟಿ ಆ ಒಂದು ಇದು ಕೊಟ್ಟಿದ್ದಾರೆ ನನಗೆ. ಸೊ ಅದು ಒಂದು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ಗೆ ನಮ್ಮ ಕರ್ನಾಟಕಕ್ಕೆ ಒಂದು ಹೆಮ್ಮೆಯ ವಿಷಯ. ಯಾಕಂದರೆ ಕರ್ನಾಟಕದಲ್ಲಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನಲ್ಲಿ ಆ ಥರ ಪದವಿಯಲ್ಲಿ ಸೇರಿರೋರು ಮುಂಚೆ ಯಾರೂ ಇರಲಿಲ್ಲ. ಸೊ ಆ ಒಂದು ಪದವಿ ಆ ಒಂದು ಈ ಒಂದು ಕಡಿಮೆ ಏಜಲ್ಲಿ ನನಗೆ ಈ ಒಂದು ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದಕ್ಕೆ ತುಂಬ ನಮ್ಮ ಕೇಂದ್ರ ಅಧಿಕಾರದವರಿಗೆ, ಕೇಂದ್ರ ಕಮಿಟಿ ಮೆಂಬರ್ಸ್ಗೆ ನಾನು ಒಂದು ಧನ್ಯವಾದಗಳನ್ನು ಈ ಮೂಲಕ ತಿಳಿಸಬೇಕಂತ ಹೇಳ್ತಾ ಇದ್ದೀನಿ.